ಆಗೋಗಿ ಸ್ವಲ್ಪ ಆಗೋಗದೆ ದೀಪಾವಲ್ಲ ಸಾಕು ಅಂತಾರೆ ಒಂದು ಲೀಟ್ರ್ ಎಣ್ಣೆ. ಅವ್ರಿಗೆ ಎಣ್ಣೆ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ 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 ಶಕ್ತಿಯ ಓಂ ಓಂ ಶಕ್ತಿಯ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿಯ ಓಂ ಶಕ್ತಿಯ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿಯ ಆದಿಪರಾಂ ಶಕ್ತಿಯ ಓಂ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ 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 ಓಂ ಶಕ್ತಿ ಇಲ್ಲ ಸೂಪರ್ ಇಲ್ಲ 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 ಬರ ಬರ ಒಂದು ಆಗಿ ಕಡೆ ಹೋಗ್ಬಿಡಿ ಇಲ್ಲ ಹೋದ್ರೆ ಅವರು ಒಂದು ಹೋಗಿ ಹಾಗೆ ಇಲ್ಲ ಕರ್ಕೊಂಡು ರೆಡಿ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ತುಂಬ ದಿನದ ವ್ಲಾಗು, ತುಂಬ ಲೆಂತಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಹೇಳಿದ್ದೆ ಹೋಮಶಕ್ತಿ ಮಾಲೆ ಎಲ್ಲ ಹಾಕೋಬೇಕು ಅಂತ. ಅದೇ ವ್ಲಾಗ್ ಇದು. ನಾನು ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಏನಿತ್ತು, ಹಬ್ಬದ ದಿನವೇ ನಾನು ಮಾಲೆನ ಹಾಕಿಸ್ಕೊಂಡಿದ್ದಂಥದ್ದು. ನಾನು ಫಸ್ಟಿಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಮಾಲೆ ಹಾಕಿಸ್ಕೊಂಡಿದ್ದ ವಿಡಿಯೋ. ಅದಾದಮೇಲೆ ನಾನು ಸಂಜೆ ಬಂದು ಸಂಕ್ರಾಂತಿ ಹಬ್ಬ ಇತ್ತಲ್ವ, ಇಲ್ಲೇ ಮನೆ ಹತ್ರ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು. ಮಕರ ಜ್ಯೋತಿ ಎಲ್ಲ ಸಂಜೆ ಮಕರ ಜ್ಯೋತಿ ಎಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವಿಲ್ಲಿ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆನೆಲ್ಲ ಮಾಡಿದ್ರು. ಅದೆಲ್ಲ ಆದಮೇಲೆ ನಾನು
ಬುಧವಾರ ಇಲ್ಲ, ಬುಧವಾರ ಯಾವುದೇ ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ. ಸೊ ನೆಕ್ಸ್ಟು ಬುಧವಾರ ನೈಟು ಹೊರಟಿದ್ದು. ಬುಧವಾರ ನೈಟು ಒಂದು 2 ಗಂಟೆ ಆಗಿತ್ತು ಹೊರಟಾಗ. ಸೊ ಓಂ ಶಕ್ತಿ ಪ್ರಯಾಣನ ಶುರು ಮಾಡಿದ್ವಿ. ಸೊ ಇದು ಹೊರಟಾಗ ಮಾಡ್ಕೊಂಡಂಥ ವಿಡಿಯೋ. ಸೊ ಹೋಗ್ತಾ ಬಸ್ಸಲ್ಲಿ ಅಮ್ಮನವರ ಪೂಜೆ ಮಾಡಿಕೊಂಡು ಹೋಗಬೇಕಂತೆ. ಸೊ ಹಾಗೆ ನನಗಿದೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೆಲ್ಲ ಹೊಸ್ತು ಅನಿಸ್ತು ನನಗೆ. ಸೊ ಅವರನ್ನು ಓಂ ಶಕ್ತಿ ತಾಯಿನ ಹಾಡಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ತುಂಬ ಜನ ನಮ್ಮ ಬಸ್ಸಲ್ಲೂ ಕೂಡ ಡ್ಯಾನ್ಸ್ ಮಾಡೋದು, ಅಮ್ಮನವರ ಸಾಂಗ್ಸ್ ಹಾಕೋದು, ಸೊ ಇದನ್ನೆಲ್ಲ ಮಾಡ್ಕೊಂಡು ಹೋದರು. ಸೊ ಇದೆಲ್ಲ ನನಗೆ ಹೊಸ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹಾಗೆ ಒಂದು ಜಸ್ಟ್ ವಿಡಿಯೋನ ಮಾಡಿಕೊಂಡೆ. ಸೊ ಅದೆಲ್ಲ ಆದಮೇಲೆ ನಾವು ಗುರುವಾರ ಬೆಳಿಗ್ಗೆ ಫಸ್ಟು ಗೋಲ್ಡನ್ ಟೆಂಪಲಿಗೆ ಹೋದ್ವಿ. ಸೊ ಬುಧವಾರ ನೈಟು ಹೊರಟು ಗುರುವಾರ ಬೆಳಿಗ್ಗೆ ಫಸ್ಟು ನಾವು ಹೋಗಿದ್ದೆ ಗೋಲ್ಡನ್ ಟೆಂಪಲ್ಗೆ. ಸೊ ಅದಾದಮೇಲೆ ಇದು ರತ್ನಗಿರಿ ಬೆಟ್ಟ ಅಂತ. ಸೊ ಅಲ್ಲೇ ಗೋಲ್ಡನ್ ಟೆಂಪಲಿಂದ ಒಂದು 2-3 ಕಿಲೋಮೀಟ್ರ್ ಮುಂದೆ ಸೊ ರತ್ನಗಿರಿ ಬೆಟ್ಟ ಅಂತ ಸಿಗುತ್ತೆ. ಸೊ ಅಲ್ಲಿಗೆ ಹೋಗಿದ್ದಂಥದ್ದು. ಸೊ ನಾನು ಈ ವಿಡಿಯೋದಲ್ಲಿ ನನ್ನ 5 ದಿನದ ಜರ್ನಿ ಏನಿತ್ತು, ಸೊ ಅದು ಫುಲ್ಲು ನಾನು ಈ ವಿಡಿಯೋದಲ್ಲಿ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಸುಮ್ಮನೆ 2-3 ವ್ಲಾಗ್ ಹಾಕಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಸೊ ಹಾಗಾಗಿ ಸೊ ಇದರಲ್ಲಿ ಏನಂದರೆ ನಾನೇನು ಜಾಸ್ತಿ ಎಲ್ಲ ವಿಡಿಯೋ ಎಲ್ಲ ನಾನು ಮಾಡ್ಕೊಂಡಿಲ್ಲ. ಜಸ್ಟ್ ಎಲ್ಲೆಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನಷ್ಟೇ ನಾನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೆ, ಸೊ ನಾನು ಎಲ್ಲೆಲ್ಲಿ ವೀಡಿಯೋನ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದರೆ ಯಾವ ದೇವಸ್ಥಾನಗಳಲ್ಲೂ ಮೊಬೈಲು ಅಲೋ ಇರಲಿಲ್ಲ. ಸೊ ನಾವು ಹೊರಗಡೆ ಬಿಟ್ಟು ಹೋಗಬೇಕಿತ್ತು. ನಮ್ಮ ಮೊಬೈಲು, ಪರ್ಸು ಎಲ್ಲ ಏನೇ ಇದ್ದರೂ ನಮ್ಮ ಸೇಫ್ಟಿಯಲ್ಲಿರ್ತಾಯಿತ್ತು. ಸೊ ಹಾಗಾಗಿ ನಾನು ಯಾವುದೇ ಥರ ಯಾವ ದೇವಸ್ಥಾನದಲ್ಲೂ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಅದೆಲ್ಲ ಆದಮೇಲೆ ಫಸ್ಟು ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಗೋಲ್ಡನ್ ಟೆಂಪಲ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ರತ್ನಗಿರಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಗುರುವಾರ ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ. ಸೊ ಅವತ್ತು ಬೆಳಗಿನ ತಿಂಡಿ ನಾವು ಮನೆಯಿಂದನೇ ಮಾಡ್ಕೊಂಬರಲಿ ಅಂತ ಹೇಳಿದರು. ಸೊ ಅದಾದಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ನಮ್ಮ ಮಾವ ಏನಿದ್ರು, ನಮ್ಮ ಮಾವ ಮತ್ತು ನಮ್ಮ ಮಾವನ ಮಗಳು ಹೋಗಿದ್ವಿ. ಅವ್ರ ಜೊತೆ ನಾನು ಹೋಗಿದ್ದಿದ್ದು. ಒಂದು 4 ಜನ ಹೋಗಿದ್ವಿ. ಸೊ ಅವ್ರಿಗೂ ಪೂರಿ ಮತ್ತು ಚಟ್ನಿ ಪುಡಿ ಮಾಡ್ಕೊಂಡು ಬಂದಿದ್ದರು. ಸೊ ಇಲ್ಲಿ ಬರ್ತಾ ಇದ್ದಾಳಲ್ಲ ಅವಳೇ ನಮ್ಮ ಮಾವನ ಮಗಳು. ಸೊ ತಿಂಡಿ ಎಲ್ಲ ತಿಂದಾದಮೇಲೆ ಸೊ ಅವರು ಊಟ ತಿಂಡಿ ಎಲ್ಲ ಅವರೇ ಪ್ಯಾಕೇಜಲ್ಲಿ, ಟ್ರಿಪ್ ಪ್ಯಾಕೇಜಲ್ಲಿ ಊಟ ತಿಂಡಿ ಅವರೇ ಕೊಡೋ ಥರ ಪ್ಲ್ಯಾನ್ ಆಗಿತ್ತು. ಸೊ ಬೆಳಿಗ್ಗೆ ಟೀ ಬಂದು ಅಲ್ಲೇ ಮಾಡ್ತಾಯಿದ್ರು. ಅಲ್ಲೇ ಒಂದು ಜಾಗ ವಿಶಾಲವಾಗಿತ್ತು. ಸೊ ಅಲ್ಲೇ ಟೀ ಮಾಡಿಕೊಂಡು ಟೀ ಎಲ್ಲ ಕುಡ್ಕೊಂಡು ಮತ್ತೆ ಜರ್ನಿನ ಶುರು ಮಾಡಿದ್ವಿ. ಸೊ ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ನಾವು ಈಗ ಓಂ ಶಕ್ತಿ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ನಾವು 3ನೇದಾಗಿ ನೋಡಿದ್ದೆ ಓಂ ಶಕ್ತಿ ಟೆಂಪಲ್ಲು, ಅಮ್ಮನವರ ದರ್ಶನವೂ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಸ್ಸಲ್ಲಿರೋರು ಕೂಡ ಪ್ರತಿಯೊಬ್ಬರು ಕೂಡ ಬಸ್ಸಲ್ಲಿ ಡ್ಯಾನ್ಸ್ ಆಡಿಕೊಂಡು ಚೆನ್ನಾಗಿ ದೇವಿನ ಆರಾಧಿಸ್ಕೊಂಡು ಹೋಗಿ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ನಾನು ಮೊದಲೇ ಹೇಳಿದಾಗೆ ಇದೆಲ್ಲ ನನಗೆ ತುಂಬಾ ಹೊಸ್ತು. ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದ್ರಿಂದ ಇದೆಲ್ಲ ನಮಗೆ ತುಂಬ ಹೊಸ್ತು ಅನ್ನಿಸ್ತು. ಸೊ ನಮ್ಮ ಮಾವ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಹೋಗಿ ಬಂದಿದ್ದಾರೆ. ನಾನು ಮತ್ತು ನಮ್ಮ ಮಾವನ ಮಗಳು ಇಬ್ಬರು ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆಲ್ಲ ಇದೆಲ್ಲ ಹೊಸ್ತು. ಮತ್ತು ನಮ್ಮನ್ನು ಕೂಡ ಬಂದು ಡ್ಯಾನ್ಸ್ ಮಾಡಿ ಅಂತೇಳಿ ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಒಂದೆರಡು ಸ್ಟೆಪ್ ಹಾಕಿದ್ವಿ. ಬಟ್ ಅದೆಲ್ಲ ನಾವೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಏಕೆಂದರೆ ನನಗೆ ತಿಳಿದಿರೋ ಪ್ರಕಾರ ಈ ರೀತಿ ಎಲ್ಲ ಮಾಡಬಾರ್ದು. ಬಸ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಸ್ ಓಡಿಸೋರಿಗೆ ತುಂಬಾ ಕಷ್ಟ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ಲಾಸ್ಟು ನಾವು ಹೋಗೋಕ್ಕಿಂತ ಮುಂಚೆ 1 ಬಸ್ಸೋ 2 ಬಸ್ಸೋ ಅಪ್ಸ್ಕೊಂಡಾಗಿತ್ತು. ಸೊ ಹಾಗಾಗಿ ಈ ರೀತಿ ಎಲ್ಲ ಬಸ್ಸಲ್ಲಿ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ದೇವ್ರಿಗೆ
ಕೆಲವ್ರು ಹೇಳ್ತಾರೆ ದೇವ್ರಿಗೆ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ದೇವಿನ ಆರಾಧಿಸ್ಕೊಂಡು ಹೋಗೋದು ದೇವಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ರೀತಿಯೆಲ್ಲ ಮಾಡಬಾರ್ದು, ಡ್ಯಾನ್ಸ್ ಆಡೋದು, ಸಾಂಗ್ಸ್ ಜೋರಾಗಿ ಸಾಂಗ್ಸ್ ಹಾಕ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು, ಅದರಿಂದನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಅನ್ನೋದು ಕೂಡ ಕೆಲವೊಂದಷ್ಟು ಜನ ಹೇಳ್ತಾರೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಆದರೂ ಕೂಡ ನನಗೆ ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು. ನಿಜವಾಗ್ಲೂ ನೀವೇನಾದರೂ ತಿಳ್ಕೊಳ್ಳಿ, ನಮಗೆ ಎಲ್ಲೋ ಒಂದು ಕಡೆ ತುಂಬ ಭಯ ಆಗ್ತಾಯಿತ್ತು. ಈ ರೀತಿ ಎಲ್ಲ ಮಾಡಬಾರ್ದು ಅಂತಾರೆ, ಬಟ್ ಜನಗಳು ಈ ರೀತಿ ಡ್ಯಾನ್ಸ್ ಆಡಿಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ದೇವಿಗೆ ಈ ರೀತಿ ಡ್ಯಾನ್ಸು ಸಾಂಗ್ಸ್ ಹಾಕ್ಕೊಂಡು ದೇವಿನ ಆರಾಧಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನಗೆ ಇಲ್ಲಿರೋರು ಹೇಳಿದ್ದು. ಸೊ ಅದೆಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೆಲ್ಲ ಆದಮೇಲೆ ತುಂಬ ಜನ ಬಸ್ಸಲ್ಲಿರೋರು ಒಂದು 55 ಜನ ಹೋಗಿದ್ವಿ ನಾವು. 55 ಜನ ಇರೋರು ಕೂಡ ಎಲ್ಲರೂ ಕೂಡ ಡ್ಯಾನ್ಸು ಆಡಿದ್ರು ಮತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಟ್ರಿಪ್ಪಲ್ಲಿ. ಸೊ ಎಂಜಾಯ್ ಮಾಡಿ ಅದಾದಮೇಲೆ ತಾಯಿ ದರ್ಶನ ಮಾಡಿದ್ವಿ. ಸೊ ಓಂ ಶಕ್ತಿ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನದಲ್ಲೂ ಕೂಡ ದರ್ಶನಕ್ಕೆ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಹಾಗಾಗಿ ಯಾವುದೂ ವೀಡಿಯೋ ಮಾಡಿಲ್ಲ. ಹಾಗೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇನ್ನು ಪ್ರಸಾದ ಬಿಡ್ತೀವ. ಸೊ ಪ್ರಸಾದ ಊಟ ಮಾಡ್ಕೊಂಡ್ವಿ. ಸೊ ಇಲ್ಲಿ ಏನಂದರೆ ಬೆಳಿಗ್ಗೆ ಅಲ್ಲಿ ಪೂರಿ ಚಟ್ನಿ ತಿಂದಿದ್ವಿ. ಅದಾದಮೇಲೆ ನಾವು ಇನ್ನೆಲ್ಲೂ ಊಟ ಮಾಡಿರಲಿಲ್ಲ. ಇಲ್ಲಿ ದೇವಸ್ಥಾನದಲ್ಲೇ ಬಂದು ಪ್ರಸಾದ ಊಟ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ನನ್ನ 9 ವರ್ಷದ ಸತತ ಪ್ರಯತ್ನ ಅಂತಲೇ ಹೇಳ್ಬೋದು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋದು. ನಾನು 9 ವರ್ಷದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ದೀನಿ, ಈ ವರ್ಷ ಹೋಗೋಣ ಅಂತ ಹೇಳಿ ತುಂಬ ಸಲ ನಾನು ಪ್ರಯತ್ನ ಮಾಡಿದ್ದೀನಿ. ಆದರೆ ಆಗಿರಲಿಲ್ಲ. ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗ್ತಾಯಿತ್ತು, ಇಲ್ಲ ದುಡ್ಡು ಅಡ್ಜಸ್ಟ್ ಆಗೋಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಾನೇ ಇತ್ತು. ಸೊ ಹಾಗಾಗಿ ನಾನು 9 ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ತಾಯಿ ದರ್ಶನ ಮಾಡಿದೆ. ಸೊ ಅದಾದಮೇಲೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿ ಶುರು ಮಾಡಿ ತಿರುಪತಿಗೆ ಬಂದ್ವಿ. ಸೊ ತಿರುಪತಿ ಲಾಂಗ್ ಜರ್ನಿ, ತಿರುಪತಿಗೆ ಹೋಗೋಣ ಅಂತ ಹೇಳಿದರು. ಸೊ ತಿರುಪತಿ ಬಂದು ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿ ನಮಗೆ ದರ್ಶನ ಸಿಗಲಿಲ್ಲ. ಏಕೆಂದರೆ ಅಲ್ಲಿ ಇವತ್ತು ನಾವು ಟಿಕೆಟ್ ತೊಗೊಂಡ್ರೆ ಇನ್ನು 2 ಡೇಸ್ ಬಿಟ್ಟು ನಮಗೆ ದರ್ಶನ ಸಿಗುತ್ತೆ. ಸೊ ಆ ರೀತಿ ತಿರುಪತಿಯಲ್ಲಿ. ಸೊ ನಾವು ಹೋಗಿದ್ದ ದಿನ ದರ್ಶನ ಇಲ್ಲ, ಇನ್ನು 2 ಡೇಸ್ ಬೇಕು ನಿಮಗೆ ದರ್ಶನ ಸಿಗೋಕ್ಕೆ. ಇವತ್ತು ಟಿಕೆಟ್ ತೊಗೊಂಡ್ರೆ ಇನ್ನು 2 ಡೇಸ್ ಬಿಟ್ಟು ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿದರು. ಸೊ ಅದನ್ನ ಇನ್ನು 2 ಡೇಸ್ ಬಿಟ್ಟು ನಾವು ದರ್ಶನಕ್ಕೆ ಹೋಗಬೇಕು ಅಂದರೆ ಬೇರೆ ಕಡೆ ನಾವೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸೊ ಏನು ಮಾಡೋಕ್ಕಾಗಲ್ಲ, ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ ಅಂಥೇಳಿ ಮೇಲೆ ಬೆಟ್ಟಕ್ಕೆ ಹೋಗಿ ತಿರುಪತಿ ಬೆಟ್ಟ ಏನಿದೆ ಸೊ ಅಲ್ಲಿ ಹೋಗಿ ನಾವು ಅಲ್ಲಿ ಎಲ್ಲ ಸುತ್ತಕೊಂಡು ಮತ್ತು ಅಲ್ಲಿ ಲೈಟಿಂಗ್ಸ್ ಎಲ್ಲ ಏನಿತ್ತು, ಅಲ್ಲಿ ವಾತಾವರಣ ಏನಿತ್ತು ಸೊ ಎಲ್ಲದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನಾವು ಬಂದಾಗ ಬೆಳಗ್ಗೆ ಒಂದು 4 ಗಂಟೆ ಆಗಿತ್ತು, 4:30 ಆಗಿತ್ತು ಬೆಳಗ್ಗೆ. ಚುಮು ಚಳೀಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದು ಬಿಸಿ ಟೀ ಕುಡ್ಕೊಂಡು ಆನಂತರ ನಾವು ಇಲ್ಲಿ ಏನಿದೆ ಸುತ್ತಮುತ್ತ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಸೊ ಒಳಗಡೆ ಹೋಗೋಕ್ಕಾಗಲಿಲ್ಲ, ತಿಮ್ಮಪ್ಪನ ದರ್ಶನ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಹೊರಗಡೆ ಇರುವಂಥ ನೇಚರ್ಸ್ನ ನೋಡಿಕೊಂಡು, ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದರು. ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗ ಬಂದಿದ್ದೆ, ತಿರುಪತಿಗೆ ಬಂದಿದ್ದೆ. ನಮ್ಮ ದೊಡ್ಡಪ್ಪ ಕರ್ಕೊಂಡು ಬಂದಿದ್ದರು. ಸೊ ತುಂಬ ಚಿಕ್ಕ ಹುಡುಗಿ ಇದ್ದೆ, ಒಂದು 5th 6th ಇದ್ದೆ ಅನ್ಕೋತೀನಿ. ಆವಾಗಷ್ಟೇ ಇಷ್ಟೇ ನೆನಪಿರೋದು ನನಗೆ. ಸೊ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಬಂದಾಗ ಸೇಮ್ ಇದೇ ಥರ ಲೈಟಿಂಗ್ಸ್ ಎಲ್ಲ ಇರ್ತಾಯಿತ್ತು. ಸೊ ಇದಿಷ್ಟೇ ನನಗೆ ನೆನಪಿರೋದು. ಬಟ್ ಈಗಲೂ ಕೂಡ ಅಷ್ಟೇ ನೋಡೋ ಥರ ಆಯಿತು. ಲಾಸ್ಟ್ ಟೈಮು ದರ್ಶನ ಮಾಡಿದ್ದೆ. ಸೊ ತಿರುಪತಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೆ, ಬಟ್ ಈ ಸಲ ಮಾಡೋಕ್ಕಾಗಲಿಲ್ಲ. ಏನೋ ಗೊತ್ತಿಲ್ಲ, ತಿರುಪತಿಗೆ ಬಂದು ದರ್ಶನ ಮಾಡೋಕ್ಕಾಗದೆ ಬಂದ್ವಿ. ಸೊ ಅದಾದಮೇಲೆ ಹಾಗೆ LED ದೇವ್ರಿಗೆ ಅಭಿಷೇಕ ಮಾಡೋದು ಅದನ್ನೆಲ್ಲ ತೋರಿಸ್ತಾಯಿದ್ರು. ಸೊ ಹಾಗೆ ಅಲ್ಲೇ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಬಂದಿದ್ದಾಯಿತು.
ಏನು ಮಾಡೋಕ್ಕಾಗಲ್ಲ. ದರ್ಶನ ಸಿಕ್ಕಿಲ್ಲ ಅಂದಾಗ ಯಾರೇನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ನಾವು ಟ್ರಿಪ್ ಅಂತ ಬಂದಾಗ ಎಲ್ಲದನ್ನು ನಾವು ಸಹಿಸ್ಕೊಳ್ಳೇಬೇಕಾಗತ್ತೆ. ಎಲ್ಲದನ್ನೂ ನಾವು ಒಂದಿರಲಿ ಇಲ್ಲ ಅಂದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆಯೇ ತಿಮ್ಮಪ್ಪನ ದರ್ಶನ ಸಿಕ್ಕಲಿಲ್ಲ ಅಂತ ನಾವು ಅವ್ರ ಮೇಲೆ ಜಗಳ ಮಾಡೋಕ್ಕಾಗಲ್ಲ ಅಲ್ವ, ಕರ್ಕೊಂಡು ಹೋಗಿರೋರ ಮೇಲೆ. ಯಾಕೆಂದರೆ ಅವರು ಒಂದು ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದಾಗ ಅವರು ಎಲ್ಲದನ್ನು ತಿಳ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿರತ್ತೆ. ಬಟ್ ಅವರು ಮಿಸ್ಟೇಕ್ ಮಾಡಿಕೊಂಡ್ರು, ನಮಗೆ ತಿಮ್ಮಪ್ಪನ ದರ್ಶನ ಸಿಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಅಲ್ಲಿ ಲಾಡು ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಸೊ ಲಾಡು ಪ್ರಸಾದ ಎಲ್ಲ ತೊಗೊಂಡು ಹಾಗೆಯೇ ಸುಮಾರು ಇಲ್ಲಿ ವೀಡಿಯೋಗಳ್ನ ಅಷ್ಟು ಮಾಡಿಕೊಂಡು ಮತ್ತೆ ಬಂದ್ವಿ. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವು ಸುಮಾರೆಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು 8-9 ಗಂಟೆ ಆಗಿತ್ತು. ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ದೂರ ಹೋಗಿದ್ದೀವಿ ನಾವು, ತಿಮ್ಮಪ್ಪನ ದರ್ಶನ ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ಸುತ್ತಮುತ್ತ ಓಡಾಡಿಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಬೆಟ್ಟದಿಂದ ನಾವು ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಕ್ಕೆ ನಮಗೆ 1.5 ಅವರ್ ಜರ್ನಿ ಬೇಕಾಗತ್ತೆ. ಸೊ ಅಲ್ಲಿ ಬಸ್ಗಳ ವ್ಯವಸ್ಥೆ ಇರುತ್ತೆ. ಸೊ ಬಸ್ಗಳಲ್ಲಿ ಹೋಗ್ಬೋದು. ಸೊ ಹಾಗೆ ಇಲ್ಲೆಲ್ಲ ಬಂದು ನೆಕ್ಸ್ಟು ನಾವಿಲ್ಲಿ ಮಹಾನಂದಿ ಅನ್ನೋ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಬಂದು ಈಗ ಅಡುಗೆ ಅಂದರೆ ಬೆಳಗ್ಗೆ ತಿಂಡಿ ಏನಿದೆ, ಸೊ ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ತಿಂಡಿ ಏನೇ ನಮ್ಮದು ಪ್ಯಾಕೇಜ್ ಏನಿತ್ತು, ಸೊ ತಿಂಡಿ ಊಟ ಎಲ್ಲ ಅವ್ರದ್ದೇ ಇತ್ತು. ಸೊ ತಿಂಡಿ ಊಟ ಎಲ್ಲ ಅವ್ರದ್ದೇ ಇದ್ದಿದ್ದರಿಂದ ನಮಗೆ ಊಟ ತಿಂಡಿದೆಲ್ಲ ಏನಷ್ಟು ಖರ್ಚಾಗಲಿಲ್ಲ ನಮಗೆ. ಸೊ ಅದಾದಮೇಲೆ ಇವಳು ನಮ್ಮ ಅತ್ತೆ ಮಗಳು. ಸೊ ಅವಳು ಪಾಪ ಅವಳ ಲೈಫ್ ಸ್ಟೋರಿ ಏನಿದೆ, ಸೊ ಅವರ ಮನೇಲಿ ಏನು ಪ್ರಾಬ್ಲಮ್ ಇದೆ, ಏನು ಅವಳ ಫೀಲಿಂಗ್ಸ್ ಏನಿದೆ, ಸೊ ಅದನ್ನು ನನ್ನ ಹತ್ರ ಹೇಳ್ಕೊತಾ ಇದ್ಲು. ಸೊ ನಾನು ವೀಡಿಯೋ ಮಾಡಿರೋದು ಪಾಪ ಅವಳಿಗೆ ಗೊತ್ತಿಲ್ಲ. ಏಕೆಂದರೆ ಅವಳ ಲೈಫಲ್ಲೂ ಅವಳು ತುಂಬಾ ಸಫರ್ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೋತಾ ಇದ್ಲು. ಹಾಗೆ ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ. ಸೊ ನೋಡ್ಬೋದು ಇನ್ನು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ ತಿಂಡಿ ರೆಡಿ ಮಾಡಿಕೊಂಡು ತಿಂದ್ಬಿಟ್ಟು ಆನಂತರ ನಾವು ನೆಕ್ಸ್ಟು ಜರ್ನಿಗೆ ಶುರು ಮಾಡಬೇಕು. ಸೊ ನಾವು ಹೋಗಿದ್ದಂಥ ಬಸ್ಸು ಇದೇನೆ ನೋಡ್ಬೋದು. ಸೊ ಹಾಗೆ ಕೆಲವರು ಬಸ್ಸೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬಸ್ಸಲ್ಲಿ ಬೇವಿನ ಸೊಪ್ಪು ಇದೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಬಿದ್ದಿರುತ್ತಲ್ವ, ಸೊ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಆದಮೇಲೆ ನಾವು ಮತ್ತೆ ಶ್ರೀಶೈಲಗೆ ಕರ್ಕೊಂಡೋದ್ರು. ಅಲ್ಲೇ ತಮಿಳ್ನಾಡು ಹತ್ರ ಶ್ರೀಶೈಲ ಅನ್ನೋ ಒಂದು ದೇವಸ್ಥಾನ ಇದೆಯಂತೆ. ಸೊ ಅಲ್ಲೇ ಕರ್ಕೊಂಡೋದ್ರು. ಅದು ಕೂಡ ಶಿವನ ದೇವಸ್ಥಾನನೇ. ಸೊ ಅದಾದಮೇಲೆ ಅದರಿಂದ ಸ್ವಲ್ಪ ದೂರದಲ್ಲಿ ಈ ಒಂದು ಬೆಟ್ಟ ಇದೆ. ಇದು ಪಾತಾಳಗಂಗೆ ಅನ್ನೋ ಒಂದು ನೇಚರು. ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದು. ಸೊ ಹಾಗೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಸೊ ಹೋಗಿ ಇನ್ನು ಕೆಳಗಡೆ ಹೋಗಿ ಮೆಟ್ಲೆಲ್ಲ ಇದೆ. ಸೊ 1500 ಮೆಟ್ಲುಗಳಿದೆ ಅಂತೆ. ಸೊ ಅಲ್ಲಿ ಕೆಳಗಡೆ ಹೋಗಿ ಇಳಿದು ನೋಡ್ಕೊಂಡು ಬರ್ತೀನಿ ಅನ್ನೋರು ಕೂಡ ಸುಮಾರು ಜನ ಹೋಗಿ ನೋಡ್ಕೊಂಡು ಬಂದರು. ಬಟ್ ನಾವು ಅಷ್ಟೆಲ್ಲ ಹೋಗೋಕ್ಕಾಗಲಿಲ್ಲ. ಸೊ ಈ ರೀತಿ ಇದೆಲ್ಲ ಇರುತ್ತೆ. ಸೊ ಹೋಗಿ ನೋಡ್ಕೊಂಬರ್ತೀವಿ ಅಂದರೆ ಇದರಲ್ಲಿ ಹೋಗಿ ನೋಡಿಕೊಂಡು ಬರ್ಬೋದು. ಸೊ ಹಾಗೆ ಅಲ್ಲಿ ಬಂದು ಜಸ್ಟ್ ವೀಡಿಯೋ ಅಷ್ಟೇ ಮಾಡಿಕೊಂಡು ಈ ರೀತಿ ವೀಡಿಯೋ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಸೊ ಇದು ಶ್ರೀಶೈಲಂ ದೇವಸ್ಥಾನ, ಶಿವನ ದೇವಸ್ಥಾನ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ನೋಡಿದಂಥ ಪ್ರತಿಯೊಂದು ದೇವಸ್ಥಾನವೂ ತುಂಬಾ ಚೆನ್ನಾಗಿದೆ. ಮಹಾನಂದಿ ದೇವಸ್ಥಾನ ಮತ್ತು ಶ್ರೀಶೈಲಂ ದೇವಸ್ಥಾನ ಮತ್ತು ತಿರುಪತಿಲಿ ದರ್ಶನ ಸಿಗಲಿಲ್ಲ. ಅದಾದಮೇಲೆ ಗೋಲ್ಡನ್ ಟೆಂಪಲ್ಲು ಮತ್ತು ರತ್ನಗಿರಿ ಬೆಟ್ಟ, ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಆದಮೇಲೆ ನಾವು ಈ ಮಂತ್ರಾಲಯಕ್ಕೆ ಬಂದ್ವಿ. ಸೊ ಮಂತ್ರಾಲಯಕ್ಕೆ ನಿಜವಾಗ್ಲೂ ನಾನು ಅನ್ಕೋತೀನಿ, ನಾನು ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನನಗೆ ನಿಜವಾಗ್ಲೂ ಯಾವಾಗಲೂ ಹೋಗಬೇಕು ಅಂತಲೂ ಕೂಡ ನನಗೆ ಅನಿಸಿರಲಿಲ್ಲ. ಏಕೆಂದರೆ ನಾವು ನಾರ್ಮಲಾಗಿ ಎಲ್ಲ ದೇವ್ರೂ ಪೂಜೆ ಮಾಡ್ತೀವಿ. ಎಲ್ಲ ವಾರ ಅಂದರೆ ಪ್ರತಿದಿನವೂ ಒಂದೊಂದು ದೇವರನ್ನ ಪೂಜೆ ಮಾಡ್ತೀವಿ. ಸೊ ಅದೇ ಥರ ನಾನು ಕೂಡ ರಾಘವೇಂದ್ರ ಸ್ವಾಮಿನ ಹಾಗೆ ಕೈ ಮುಕ್ಕೋತಾ ಇದ್ದೆ. ಬಟ್ ನಾನಿಲ್ಲಿ ಬರ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಬೈ ಚಾನ್ಸ್ ಮಿಸ್ಟೇಕ್, ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ದೇವಸ್ಥಾನಕ್ಕೆ
ಬಂದು ದರ್ಶನ ಮಾಡಿರೋದು. ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಮಂತ್ರಾಲಯದಲ್ಲಿ ದರ್ಶನ ಕೂಡ ಆಯಿತು. ಇವಾಗ ಊಟಕ್ಕೆ ನಿಂತಿದ್ದೀವಿ, ಪ್ರಸಾದಕ್ಕೆ. ರಾಘವೇಂದ್ರ ಸ್ವಾಮಿಯವ್ರದ್ದು ಪ್ರಸಾದ ಊಟಕ್ಕೆ ನಿಂತಿದ್ದೀವಿ. ಸೊ ಅಲ್ಲಿ ನಾನು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನಮ್ಮ ಅತ್ತೆ ಮಗಳು ಮತ್ತು ನಮ್ಮ ಅತ್ತೆ ಅವಳ ಮಗ ಸೊ ಎಲ್ಲರೂ ತಿಂಡಿಗೆ ನಿಂತಿದ್ದೀವಿ. ಸೊ 11 ಗಂಟೆಗೆ ಓಪನ್ ಮಾಡ್ತೀನಿ ಅಂದರು. ಇನ್ನು ಜನ ಎಲ್ಲ ಹಾಗೆ ನಿಂತಿದ್ದರು. ಲೈನಲ್ಲಿ ನಿಂತಿರುವಾಗ ವೀಡಿಯೋ ಮಾಡಿದ್ದು. ತುಂಬ ಅಂದರೆ ತುಂಬಾ ತುಂಟ ಇದ್ದಾನೆ ಇವನು. ಸೊ ತುಂಬಾ ಹೊರಟ ಅಂತಲೇ ಹೇಳ್ಬೋದು. ನಮ್ಮ ನನಗೇನಾಗಬೇಕು ಅಳಿಯ. ಸೊ ತುಂಬಾ ತುಂಟ ಇದ್ದಾನೆ, ಹಾಗೆ ಅಷ್ಟೇ ಮುದ್ದು ಕೂಡ. ಹಾಗೆ ಸುಮಾರು ಜನ ನಮ್ಮ ಮಾವವರು ಊರ ಕಡೆಯವರೇ ಬಂದಿದ್ದರು. ಸೊ ಅದೆಲ್ಲ ಆದಮೇಲೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಮುಗಿಸಾದ್ಮೇಲೆ ಸೊ ಅವರ ವಾಸಸ್ಥಾನ ಏನಿತ್ತು, ಅವರು ವಾಸ ಮಾಡ್ತಿದ್ದಂಥ ಜಾಗ ಏನಿತ್ತು, ಅಪ್ಪಣ್ಣಾಚಾರಿಯವರ ಮನೆ ಏನಿತ್ತು, ಸೊ ಅಲ್ಲಿ ಹೋಗಿದ್ವಿ. ಸೊ ಅಲ್ಲೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಬಂದ್ವಿ. ಇದು ರಾಘವೇಂದ್ರ ಸ್ವಾಮಿಯವರು ವಾಸ ಮಾಡ್ತಿದ್ದಂಥ ಜಾಗ. ಸೊ ಇಲ್ಲಿ ಬಂದು ವಿಡಿಯೋನ ಕೂಡ ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಖುಷಿ ಆಯಿತು. ಸೊ ಅದರೆಲ್ಲ ನನಗೆ ತುಂಬ ಖುಷಿ ತಂದಿದ್ದು ಅಂದರೆ ಈ ಒಂದು ವಿಚಾರ. ನಾನು ಮಂತ್ರಾಲಯಕ್ಕೆ ಹೋಗಿದ್ದು ನಂಗೆ ತುಂಬಾ ಖುಷಿ ತಂದ ವಿಚಾರ. ಮತ್ತು ನಾನು ಓಂ ಶಕ್ತಿಗೆ ಮಾಲೆ ಹಾಕ್ಕೊಂಡು ಹೋಗಿ ಸೊ ಆ ದೇವಸ್ಥಾನಕ್ಕೆ ಹೋಗಿ ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ನಾವು ಏನು ಪ್ಯಾಕೇಜ್ 5 days ಪ್ಯಾಕೇಜ್ ಅವ್ರು ನಮ್ಗೆ ಹೇಳಿದ್ದು. ಸೊ ಅವ್ರು ನಮಗೆ ಯಾವ್ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅದು ಯಾವುದೂ ನಮ್ಗೆ ಹೇಳಿರಲಿಲ್ಲ. ನಾನು ತುಂಬ ಸತಿ ಕೇಳಿದ್ದೆ ಯಾವ್ಯಾವ ದೇವಸ್ಥಾನ ಲೀಸ್ಟ್ ಕೊಡಿ ಅಂತೇಳಿ ನಾನು ತುಂಬ ಸತಿ ಕೇಳಿದ್ದೆ. ಬಟ್ ಅವರು ಏನೂ ಹೇಳಿರಲಿಲ್ಲ. ಹಾಗಾಗಿ ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅದೇ ಹೇಳ್ತಾರಲ್ವ, ನಾವು ದೇವ್ರನ್ನ ನೋಡಬೇಕು ಅಂದಾಗ ದೇವ್ರನ್ನ ನೋಡೋಕ್ಕಾಗಲ್ವಂತೆ. ಸೊ ದೇವರು ನಮ್ಮನ್ನು ಯಾವಾಗ ನೋಡಬೇಕು ಅಂತ ಅನ್ಕೋತಾರೋ ಸೊ ದೇವರೇ ನಮ್ಮನ್ನು ಅವರ ಸನ್ನಿಧಾನಕ್ಕೆ ಕರೆಸ್ಕೊತಾರೆ ಅನ್ನೋದು ನಿಜವಾಗ್ಲೂ ತುಂಬಾ ಸತ್ಯ ಅಂತಲೇ ಅನ್ನಿಸ್ತು ನನಗೆ. ಸೊ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದ್ಮೇಲೆ ನನಗೆ ಆ ಮಾತು ನಿಜವಾಗ್ಲೂ ಸತ್ಯ ಅನ್ನಿಸ್ತು. ಹೊರಗಡೆ ಇದ್ರು ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಒಂದ್ಸಲ ಅಂತ ನನ್ನ ಮನಸ್ಸಿಗೆ ಯಾವತ್ತೂ ಬಂದಿಲ್ಲ. ಬೃಂದಾವನ ಇಲ್ಲೂ ಒಂದಿದೆ ನೋಡಿ. ಆದರೂ ಕೂಡ ದರ್ಶನ ಸಿಕ್ಕಿತು. ಸೊ ಏಕೆಂದರೆ ನಾನು ಇರೋ ವಿಷಯ ಏನಿದೆ ಸೊ ಅದನ್ನು ಹೇಳ್ತಾ ಇದ್ದೀನಿ. ನನಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಮಾತಾಡೋಕ್ಕೆ ನನಗೆ ಬರಲ್ಲ. ಸೊ ಹಾಗಾಗಿ ನಾನು ಮಂತ್ರಾಲಯಕ್ಕೆ ಯಾವತ್ತೂ ಹೋಗಬೇಕು ಅಂತ ಅನಿಸಿರಲಿಲ್ಲ. ಸೊ ಹೋಗೂ ಇರಲಿಲ್ಲ. ಸೊ ಆದರೂ ಕೂಡ ದರ್ಶನ ಸಿಕ್ಕಿತು. ಸೊ ಅದಾದಮೇಲೆ ಇಲ್ಲಿ ಬಂದ್ವಿ, ಬೃಂದಾವನಕ್ಕೆ ಬಂದ್ವಿ. ಸೊ ಬೃಂದಾವನ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಧ್ಯಾನಕ್ಕೆ ಕೂತಂಥ ಜಾಗ ಬೃಂದಾವನ. ಸೊ ಅಲ್ಲಿ ಕೂಡ ಬಂದ್ವಿ. ಸೊ ಅವರಲ್ಲಿ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು, ಕೇಳಿಸ್ತೀನಿ ನೋಡಿ. ಸ್ವಾಮಿಗಳವರ ಶಿಷ್ಯರು, ಅವರು ಹುಟ್ಟಿದಂತಹ ಊರು ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಯರು ಈ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರು ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಿದಾರ, ಇದೇ ಕಟ್ಟೆಯ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಇರೋದಲ್ಲ 13 ವರ್ಷ ಕಾಲ ಅವರಿಗೆ ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಸ್ಥಳ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಬಂದು ಕಡ್ಲೆಬೇಳೆ ಚಟ್ನಿ ಮತ್ತು ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಪೂರಣದ ಕಡುಬು ಅಂತ ಮಾಡ್ತೀರಿ. ಅದು ರಾಯರಿಗೆ ತುಂಬ ಇಷ್ಟ. ಅಪಣಾಚಾರರು ಪ್ರತಿದಿವಸನೂ ರಾಯರಕ್ಕೋಸ್ಕರ ಫ್ರೀ ಕೊಡ್ತಾರೆ, ತಗೊಳ್ಳಿ, ತಲೆ ಮೇಲೆ ಹಾಕೋಬೇಕು, ಪ್ರತಿಯೊಬ್ಬರು ತಗೊಂಡೇ ಹೋಗ್ಬೇಕು. ಯಾರು ಮಂತ್ರಾಕ್ಷತೆ ಗಲಾಟೆ ಮಾಡಬಾರ್ದ್ರಿ, ಯಾರು ಮಂತ್ರಾಕ್ಷಿ ತಗೊಳ್ಳಾರ್ದ ಹೋಗ್ತಾರೋ ಅವರು ದೇವಸ್ಥಾನಕ್ಕೆ ಬಂದು ಪ್ರಯೋಜನ ಇಲ್ಲ. ಹಾಗೆ ರಾಯರ ಬಗ್ಗೆ, ಅವರ ಧ್ಯಾನಕ್ಕೆ ಕೂತದ ಬಗ್ಗೆ ಮತ್ತು ಅವರ ಒಂದು ಬಾಲ್ಯ ಹೇಗಿತ್ತು ಸೊ ಎಲ್ಲದನ್ನು ನಮಗೆ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬೃಂದಾವನ ಎಲ್ಲ ನೋಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲೇ ನದಿ ಇದೆ. ಸೊ ಈ ತುಂಗಾ ನದಿಯಲ್ಲೇ ಅವರು ಹೋಗಿ ಬರ್ತಾ ಇದ್ದಿದ್ದು ಅಂತಲೂ ಕೂಡ ಹೇಳಿದ್ರು. ಸೊ ಇಲ್ಲೂ ಕೂಡ ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಜರ್ನಿ ಅಂತಲೇ ಹೇಳ್ಬೋದು.
ಸೊ ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸೊ ನನ್ನ ಒಂದು ಜರ್ನಿ ಏನಿತ್ತು ಆ ಜರ್ನಿ ಫುಲ್ಲು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಓಂ ಶಕ್ತಿ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.